ವಿನ್ನಿಂಗ್ ಪ್ರಾಡಕ್ಟ್ಸ್ನ ಹೇಗೆ ಐಡೆಂಟಿಫೈ ಮಾಡೋದು? ಇದಕ್ಕೇನಾದ್ರೂ ಸೀಕ್ರೆಟ್ ಇದೆಯಾ? ತುಂಬಾ ಬಿಗಿನರ್ಸ್ ಬಂದು ಪ್ರಾಡಕ್ಟ್ಸ್ನ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರೆ. ಬಟ್ ಸಕ್ಸಸ್ಫುಲ್ ಇ ಕಾಮರ್ಸ್ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಆ ಪ್ರಾಡಕ್ಟ್ನ ವ್ಯಾಲಿಡೇಟ್ ಮಾಡ್ತಾರೆ. ಪ್ರಾಡಕ್ಟ್ ಕರೆಕ್ಟ್ ಆಗಿದ್ರೆ ಮಾತ್ರನೇ ಮಾರ್ಕೆಟಿಂಗ್ ಈಸಿ ಆಗೋದು ಮತ್ತೆ ಸೇಲ್ಸ್ನು ನ್ಯಾಚುರಲ್ ಆಗಿ ಬರೋದು. ಸರಿ, ವಿನ್ನಿಂಗ್ ಪ್ರಾಡಕ್ಟ್ ಅಂದ್ರೆ ಏನು? ಕಸ್ಟಮರ್ಸ್ ಆಲ್ರೆಡಿ ತಗೊಳ್ತಾ ಇದಾರಲ್ಲ, ದೇ ವಾಂಟ್ ಟು ಬೈ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ವಿನ್ನಿಂಗ್ ಪ್ರಾಡಕ್ಟ್ ಅಂತಾರೆ. ಬಟ್ ಸಕ್ಸಸ್ಫುಲ್ ಪ್ರಾಡಕ್ಟ್ಸ್ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ? ಇದಕ್ಕೆ 5 ಕ್ರೈಟೀರಿಯಾ ಇದೆ, 5 ಕ್ರೈಟೀರಿಯಾ. ಫಸ್ಟ್ ಒನ್ ಬಂದು ಸ್ಟ್ರಾಂಗ್ ಡಿಮಾಂಡ್. ಫಸ್ಟ್ ಚೆಕ್ ಮಾಡಿ ಪೀಪಲ್ ಆಕ್ಚುಲಿ ಅವ್ರಿಗೆ ಈ ಪ್ರಾಡಕ್ಟ್ಸ್ ಅವಶ್ಯಕತೆ ಇದೆಯಾ, ಎಷ್ಟು ಡಿಮಾಂಡ್ ಇದೆ ಅದನ್ನ ಎಲ್ಲಿ ಸರ್ಚ್ ಮಾಡಬೇಕು? ಅಮೆಝಾನ್ ಅಲ್ಲಿ, ಅಮೆಝಾನ್ ಸರ್ಚ್, ಗೂಗಲ್ ಸರ್ಚ್, ಇನ್ಸ್ಟಾಗ್ರಾಮ್ಸ್. ಅದನ್ನ ಹೇಗೆ ಸರ್ಚ್ ಮಾಡಬೇಕು ಅಂದ್ರೆ ಗೂಗಲ್ ಸರ್ಚ್ ಅಲ್ಲಿ ಅಥವಾ ಅಮೆಝಾನ್ ಸರ್ಚ್ ಅಲ್ಲಿ, ಇನ್ಸ್ಟಾಗ್ರಾಮ್ ಸರ್ಚ್ ಅಲ್ಲಿ, ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ. ಇಫ್ ನೀವು ಬಂದ್ಬಿಟ್ಟು ಸರ್ಚ್ ಮಾಡ್ತಾ ಇರೋದು ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಿದ್ರೆ ಅಥವಾ ಏನಾದ್ರೂ ಸೆಂಟೆನ್ಸಸ್ ಬರ್ತಿದ್ರೆ, ದೆನ್ ಅದಕ್ಕೆ ರಿಯಲ್ ಆಗಿ ಡಿಮಾಂಡ್ ಇದೆ ಅಂತ ಅರ್ಥ. ಪ್ರಾಡಕ್ಟ್ಸ್ ವಿತೌಟ್ ಡಿಮಾಂಡ್ ದೇ ರಿಕ್ವೈರ್ ಹೆವಿ ಮಾರ್ಕೆಟಿಂಗ್ ಎಫರ್ಟ್. ಓಕೆ, ಸೊ ಸೆಕೆಂಡ್ ಕ್ರೈಟೀರಿಯಾ ಏನಂದ್ರೆ ಸ್ಟ್ರಾಂಗ್ ವಿಜುವಲ್ ಅಪೀಲ್. ಆನ್ಲೈನ್ ಸೆಲ್ಲಿಂಗ್ ಡಿಪೆಂಡ್ಸ್ ಆನ್ ದ ವಿಜುವಲ್ ಇಂಪ್ಯಾಕ್ಟ್. ಆ ಪ್ರಾಡಕ್ಟ್ಸ್ನ ಬಂದ್ಬಿಟ್ಟು ಹೇಗಿದೆ, ಅಟ್ರಾಕ್ಟಿವ್ ಆಗಿದೆಯಾ, ಅದಕ್ಕೆ ವಿಡಿಯೋಸ್ ಮಾಡೋದಕ್ಕಾಗುತ್ತಾ ಬೆಟರ್ ಆಗಿ. ಫಾರ್ ಎಕ್ಸಾಂಪಲ್ ಫ್ಯಾಷನ್ ಐಟಮ್ಸ್ ಇರ್ಬೋದು, ಡೆಕೋರ್ ಐಟಮ್ಸ್ ಇರ್ಬೋದು, ಯುನೀಕ್ ಆಕ್ಸೆಸರೀಸ್ ಇರ್ಬೋದು. ಇದನ್ನೆಲ್ಲಾನು ಹೇಗೆ ಪ್ರೆಸೆಂಟ್ ಮಾಡೋದು, ಈದರ್ ಥ್ರೂ ದ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಫೇಸ್ಬುಕ್ ವಿಡಿಯೋಸ್. ಗುಡ್ ವಿಜುವಲ್ಸ್ ಚೆನ್ನಾಗಿದ್ರೆ ಎಂಗೇಜ್ಮೆಂಟ್ ಮತ್ತೆ ಕ್ಯೂರಿಯಾಸಿಟಿನೂ ಜಾಸ್ತಿ ಇರುತ್ತೆ. ಸೊ ಕ್ರೈಟೀರಿಯಾ ನಂಬರ್ 3, ಕ್ಲಿಯರ್ ಕಸ್ಟಮರ್ ಬೆನಿಫಿಟ್. ವಿನ್ನಿಂಗ್ ಪ್ರಾಡಕ್ಟ್ಸ್ ಇದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಸಾಲ್ವ್ ಅ ಪ್ರಾಬ್ಲಮ್ ಆಫ್ ದ ಕಸ್ಟಮರ್. ಸೊ ದಿಸ್ ವಿಲ್ ಕ್ರಿಯೇಟ್ ಅ ಕ್ಲಿಯರ್ ಬೆನಿಫಿಟ್ ಫಾರ್ ದ ಕಸ್ಟಮರ್. ಎಕ್ಸಾಂಪಲ್, ಇಟ್ ಕುಡ್ ಬಿ ಕಂಫರ್ಟ್ ಫಾರ್ ದ ಕಸ್ಟಮರ್, ಅಥವಾ ಕನ್ವೀನಿಯನ್ಸ್ ಇರ್ಬೋದು, ಅಥವಾ ಬ್ಯೂಟಿ ಇರ್ಬೋದು, ಅಥವಾ ಸ್ಟೈಲ್ ಎನ್ಹಾನ್ಸ್ ಮಾಡೋದಿರ್ಬೋದು. ವೆನ್ ಬೆನಿಫಿಟ್ ಇಸ್ ಆಬ್ವಿಯಸ್ ಆಗಿದ್ದಾಗ ಕಸ್ಟಮರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ದ ಪ್ರಾಡಕ್ಟ್ ಕ್ವಾಲಿಟಿ ಇಸ್ ಗುಡ್. ಸೊ ಇಮಿಡಿಯೇಟ್ ಆಗಿ ಕನ್ಫ್ಯೂಷನ್ ಮಾಡ್ಕೊಳ್ದೆ ದೇ ಜಸ್ಟ್ ಬೈ ಇಟ್. ಸೊ ದಿಸ್ ವಿಲ್ ರೆಡ್ಯೂಸ್ ದ ಕನ್ವರ್ಷನ್ ರೇಟ್ಸ್ ಫಾರ್ ಯು. ಕನ್ವರ್ಷನ್ ರೇಟ್ ಅಂದ್ರೆ ಒಂದು ಕಸ್ಟಮರ್ನ ಅಕ್ವೈರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಕಡಿಮೆ ಆಗುತ್ತೆ, ಬಿಕಾಸ್ ಯು ಆರ್ ವೆರಿ ಕ್ಲಿಯರ್ ವಿತ್ ಯೋರ್ ಪ್ರಾಡಕ್ಟ್ ಏನಿದೆ, ಹೇಗಿದೆ ಅನ್ನೋದನ್ನ ನೀವು ವಿಜುವಲ್ ಆಗಿ ನೀವು ಆಲ್ರೆಡಿ ತೋರಿಸ್ತಿದ್ದೀರ ವಿಡಿಯೋಸ್ ಅಲ್ಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೆಲ್ದಿ ಪ್ರಾಫಿಟ್ ಮಾರ್ಜಿನ್. 4th ಕ್ರೈಟೀರಿಯಾ. ನಾವು ಸೆಲ್ ಮಾಡೋ ಪ್ರಾಡಕ್ಟ್ಗೆ ವೆರಿ ಲೋ ಮಾರ್ಜಿನ್ ಇದ್ರೆ ನಾವು ಬೆಳೆಯೋದು ತುಂಬಾ ಲೇಟ್ ಆಗುತ್ತೆ. ಓಕೆ, ಸೊ ಬಟ್ ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಅದನ್ನ ನೋಡಿದ ತಕ್ಷಣ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್, ಇದಕ್ಕೆ ಇಷ್ಟು ಕೊಡ್ಬೋದು, ಇಷ್ಟು ಪ್ರೈಸ್ ಕೊಡ್ಬೋದು ಅಂತ ಅನ್ಸೋ ತರ ಇದ್ರೆ ಆವಾಗ ಹೆಲ್ದಿ ಪ್ರಾಫಿಟ್ನ ನಾವು ಇಟ್ಕೊಬೋದು, ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ಸೊ ದಿಸ್ ವಿಲ್, ಬಿಕಾಸ್ ಎವ್ರಿ ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಂದ್ರೆ ಅದರಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಎಕ್ಸಾಂಪಲ್, ಮಾರ್ಕೆಟಿಂಗ್ ಕಾಸ್ಟ್ ಇರ್ಬೋದು, ಪ್ಯಾಕೇಜಿಂಗ್ ಕಾಸ್ಟ್ ಇರ್ಬೋದು, ಶಿಪ್ಪಿಂಗ್ ಇರ್ಬೋದು, ರಿಟರ್ನ್ಸ್ ಇರ್ಬೋದು. ಸೊ ಐಡಿಯಲಿ ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು ಇದೆಲ್ಲಾನು ಆದ್ಮೇಲೆ ನಮ್ಗೆ ಸಸ್ಟೈನ್ ಆಗೋದಕ್ಕೆ, ನಮ್ಗೆ ಹ್ಯಾಪಿಯಾಗಿ ಇರೋದಕ್ಕೆ ಅಷ್ಟೊಂದು ಪ್ರಾಫಿಟ್ ಇದೆಯಾ. ಓಕೆ, ಲೋ ಮಾರ್ಜಿನ್ ಇದ್ರೆ ತುಂಬಾನೇ ಸ್ಕೇಲ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂಡ್ ತುಂಬಾ ಸ್ಲೋನು ಇರುತ್ತೆ. ಮತ್ತೆ ಕಾಂಟೆಂಟ್ ಪೊಟೆನ್ಷಿಯಲ್, 5th ಕ್ರೈಟೀರಿಯಾ. ವಿನ್ನಿಂಗ್ ಪ್ರಾಡಕ್ಟ್ಸ್ ಆರ್ ಈಸಿ ಟು ಡೆಮಾನ್ಸ್ಟ್ರೇಟ್ ಥ್ರೂ ದ ಕಂಟೆಂಟ್. ಎಕ್ಸಾಂಪಲ್, ಬಿಫೋರ್ ಅಂಡ್ ಆಫ್ಟರ್ ಸ್ಟೈಲಿಂಗ್ ಇರ್ಬೋದು, ಅಥವಾ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು, ಕ್ರಿಯೇಟಿವ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡೋದು, ಮತ್ತೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು. ಇವೆಲ್ಲ ಕೆಲವು ಪ್ರಾಡಕ್ಟ್ಸ್ ದಟ್ ವಿಲ್ ಜನರೇಟ್ ಮೋರ್ ಆಫ್ ಕಾಂಟೆಂಟ್ ಐಡಿಯಾಸ್. ಆ ಥರ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ತುಂಬಾ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸೇಲ್ ಆಗುತ್ತೆ. ಸೊ ಮೆನಿ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಎಲ್ಲ ಏನಂದ್ರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಕ್ವಿಕ್ಲಿ ಅದನ್ನ ಸೇಲ್ ಮಾಡೋದು. ಹೇಗೆ ಸೇಲ್ ಮಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ದಿಸ್ ರಿಸರ್ಚ್ ದಟ್ ದೇ ಡೂ, ಅಂಡ್ ಇದರಿಂದಾನೇ ಅವರು ಜನರಲಿ
ವಿನ್ನಿಂಗ್ ಪ್ರಾಡಕ್ಟ್ಸ್ನ ಬೇಗ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಸಣ್ಣ ಬ್ಯಾಚಸ್ ಅಲ್ಲಿ, ಚಿಕ್ಕ ಚಿಕ್ಕ ಬ್ಯಾಚಸ್ ಅಲ್ಲಿ ರಿಸ್ಕ್ ತಗೊಳ್ತಾರೆ. ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಒಂದೇ ಸಲ ಬಲ್ಕ್ ತಗೊಂಡ್ಬಂದ್ಬಿಟ್ಟು ಸೇಲ್ ಮಾಡೋದಿಲ್ಲ. ಫಸ್ಟ್ ಒಂದು ಚಿಕ್ಕ ಬ್ಯಾಚ್, ಸ್ವಲ್ಪ ಸೆಟ್ ಆಫ್ ಕಲೆಕ್ಷನ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿ ಬಿಟ್ಟು ನೋಡ್ತಾರೆ, ಹೇಗಿದೆ ಅದರ ರೆಸ್ಪಾನ್ಸ್, ಜನ ತಗೊಳ್ತಾ ಇದಾರ, ಅವ್ರದ್ದು ರಿವ್ಯೂಸ್ ಹೇಗಿದೆ ಅದನ್ನ ನೋಡ್ಕೊಂಡು ದೆನ್ ಬೇಸ್ಡ್ ಆನ್ ದ ಕಸ್ಟಮರ್ ಪ್ರಿಫರೆನ್ಸಸ್ ಬಲ್ಕ್ ಅಲ್ಲಿ ಆರ್ಡರ್ ಮಾಡ್ತಾರೆ. ಸೊ ದ ವಿನ್ನಿಂಗ್ ಪ್ರಾಡಕ್ಟ್ ಇವ್ಯಾಲ್ಯೂಯೇಷನ್ ಚೆಕ್ ಲಿಸ್ಟ್ ಇವಾಗ ಹೇಳಿದ್ದೇನೆಂದ್ರೆ ರೀಟ್ರೇಟ್ ಮಾಡ್ತೀನಿ, ತಿಳ್ಕೊಳ್ಳಿ. ಸೊ ಫಸ್ಟ್ ಒನ್ ಇಸ್, ಆರ್ ಕಸ್ಟಮರ್ ಸರ್ಚಿಂಗ್ ಫಾರ್ ಇಟ್? ಸೆಕೆಂಡ್ ಒನ್, ಡಸ್ ಇಟ್ ಲುಕ್ ಗುಡ್ ಇನ್ ವಿಡಿಯೋಸ್? Does it solve a clear problem? Third one, does it allow healthy profit margins? Fourth one, profits illde business madode beda. Fifth one, can it generate engaging content? If answer is yes, then this is a strong product candidate for you. Winning products are rarely discovered by luck. ಇದಕ್ಕೆ ತುಂಬಾ ಎಫರ್ಟ್ ಹೋಗುತ್ತೆ. ಇಫ್ ಯು ಥಿಂಕ್ ಮ್ಯಾಜಿಕ್ ಆಗಿ ಏನೋ ಒಂದು ಪ್ರಾಡಕ್ಟ್ ಬಂದ್ಬಿಡುತ್ತೆ ಅಂದ್ರೆ ದಟ್ ಇಸ್ ನಾಟ್ ಟ್ರೂ. ದೇರ್ ಆರ್, ಅದನ್ನ ತುಂಬಾ ಡಿಸ್ಕವರಿ ಮಾಡಬೇಕು. ಆ ಪ್ರಾಡಕ್ಟ್ ಹೇಗೆ, ಏನಕ್ಕೆ ನಾವು ಮಾಡ್ತಿದ್ದೀವಿ, ಅಥವಾ ಏನಕ್ಕೆ ಅದನ್ನ ಸೋರ್ಸ್ ಮಾಡ್ತೀವಿ, ಏನಕ್ಕೆ ಅದನ್ನ ಸೆಲ್ ಮಾಡ್ತಿದ್ವಿ, ಅಬ್ಸರ್ವೇಷನ್ಸ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಕಸ್ಟಮರ್ಸ್ ಇಂದ ರಿವ್ಯೂಸ್ ತಗೊಂಡು ಆಮೇಲೆ ಅದನ್ನ ಸ್ಕೇಲ್ ಮಾಡಬೇಕು. ಓಕೆ, ಆಂಟ್ರಪ್ರಿನರ್ಸ್ ಹೂ ಲರ್ನ್ ದಿಸ್ ಸ್ಕಿಲ್, they will have that higher chances for long term success. Okay, ನೀವು ಅದರಲ್ಲಿ ಒಬ್ಬರಾಗಬೇಕು ಅನ್ಕೊಂಡಿದ್ದೀರಾ? Then you can also build a profitable, successful business. So join my free masterclass, and the link for it is given in the bio and also in the comments below.